ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪೆಹಲ್ಗಾಮ್ ಹತ್ಯಾಕಾಂಡದ 3 ತಿಂಗಳ ನಂತರ ಆ ಭೀಕರ ಕೃತ್ಯದ ಮಾಸ್ಟರ್ ಮೈಂಡ್, ಪಾಕಿಸ್ತಾನದ ಸೇನೆಯ ಮಾಜಿ ಕಮಾಂಡೋ ಹಾಗೂ ಪೆಹಲ್ಗಾಮ್ಗೆ ಬಂದು ಅಲ್ಲಿ ಅಮಾಯಕ ಪ್ರವಾಸಿಗರನ್ನ ಕೊಂದ ಪಾಪಿ, ಅದಕ್ಕೂ ಮೊದಲು ಝೆಡ್ಮೋರಾ ಟನಲ್ ಸಮೀಪ ಕಾರ್ಮಿಕರನ್ನ ಕೊಂದಿದ್ದ ರಕ್ಕಸ, ಕಾಶ್ಮೀರದ ಕಣಿವೆಯಲ್ಲಿ ನಮ್ಮ ಭದ್ರತಾ ಪಡೆಗಳ ಆಪರೇಷನ್ನಲ್ಲಿ ತನ್ನ ಇನ್ನಿಬ್ಬರು ಸಹಚರರ ಜೊತೆ ಸಾವಿಗೀಡಾಗಿದ್ದಾನೆ. ಈ ಆಪರೇಷನ್ಗಾಗಿ ಭದ್ರತಾ ಪಡೆಗಳು ಕಳೆದ 14 ದಿನಗಳಿಂದ ರೆಕಿ ಮಾಡಿದ್ವು. ಇಂಟೆಲಿಜೆನ್ಸ್ ಗ್ಯಾದರಿಂಗ್ ನಡೆದಿತ್ತು. ಹಾಗೆ ಸ್ಥಳೀಯ ಕುರಿಗಾಹಿಗಳ ಸಹಾಯವನ್ನು ಕೂಡ ಪಡೆಯಲಾಗಿತ್ತು ಮತ್ತು ಈ ಕಾರ್ಯಾಚರಣೆಗೆ ಆಪರೇಷನ್ ಮಹದೇವ ಅನ್ನೋ ಹೆಸರನ್ನು ಕೊಡಲಾಗಿತ್ತು. ಈ ಕಾರ್ಯಾಚರಣೆ ಇನ್ನು ಜಾರಿಯಲ್ಲಿದೆ. ಇದುವರೆಗಿನ ಮಾಹಿತಿಯ ಪ್ರಕಾರ ಅಲ್ಲಿ 3 ಸೈತಾನ್ಗಳನ್ನು ನೆಲಕ್ಕುರುಳಿಸಲಾಗಿದೆ. ಹಾಗಾದರೆ ಏನಿದು ಆಪರೇಷನ್ ಮಹದೇವ? ಈ ಉಗ್ರರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಹೇಗೆ? ಸತ್ತವರು ಯಾರು? ಬನ್ನಿ ನೋಡೋಣ. ಗೈರೆ, ಪೆಹಲ್ಗಾಮ್ ದಾಳಿ ನಡೆದು ಅಲ್ಲಿ 26 ಮಂದಿ ಅಮಾಯಕ ಪ್ರವಾಸಿಗರನ್ನ ದಾರುಣವಾಗಿ ಅವರ ಮತಗಳನ್ನ ಕೇಳಿದ ನಂತರ ಕೊಂದು ಹಾಕಿ 3 ತಿಂಗಳು ಕಳೆದೋಯ್ತು. ಪೆಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಪಡೆಗಳು ಆಕ್ರಮಿತ ಕಾಶ್ಮೀರ ಮತ್ತು ಪಂಜಾಬ್ ಭಾಗದಲ್ಲಿನ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ವು. ಬಹವಲ್ಪುರದಲ್ಲಿನ ಲಷ್ಕರ್ ಎ ತೈಬಾದ ಕೇಂದ್ರವನ್ನು ಉಡಿಸ್ ಮಾಡಲಾಯಿತು. ಉಗ್ರರ ವಿರುದ್ಧ ಭಾರತದ ಈ ಕ್ರಮಗಳನ್ನು ವಿರೋಧಿಸಿ ಪ್ರತಿದಾಳಿಗೆ ನಿಂತ ಪಾಕಿಸ್ತಾನಿ ಸೇನೆಗೆ, ಅರ್ಥಾತ್ ಯೂನಿಫಾರ್ಮ್ ಹಾಕೊಂಡ ಭಯೋತ್ಪಾದಕರಿಗೆ ಕೂಡ ಪಾಠ ಕಲಿಸಲಾಯಿತು. ಪಾಕಿಸ್ತಾನದ ಏರ್ ಬೇಸ್ಗಳನ್ನು, ಅವರಿಗೆ ಚೈನಾ ಮತ್ತು ಟರ್ಕಿ ಕೊಟ್ಟ ಆಯುಧಗಳನ್ನ, ಅಮೆರಿಕ ಅಲ್ಲಿಟ್ಟಿದ್ದ ರಡಾರ್ಗಳನ್ನ, F-16 ಯುದ್ಧ ವಿಮಾನಗಳನ್ನ, ಅವ್ಯಾಕ್ಸ್ಗಳನ್ನ ಭಾರತ ಹೊಡೆದು ಹಾಕ್ತು. ಕಿರಾನಾ ಹಿಲ್ಸ್ ನ ಬುಡಕ್ಕೂ ಮಿಸೈಲ್ಗಳನ್ನ ಹೊಡೆಯುವ ಮೂಲಕ ನಿಮ್ಮ ರಹಸ್ಯ ಅಣುಸಂಗ್ರಹಾಗಾರಗಳು ಎಲ್ಲಿವೆ ಅನ್ನೋದು ಕೂಡ ನಮಗೆ ಗೊತ್ತು ಅನ್ನೋ ಮೆಸೇಜ್ ಅನ್ನ ಪಾಕಿಸ್ತಾನಕ್ಕೆ ಭಾರತ ಕೊಡ್ತು. ಅಲ್ಲಿಗೆ ಪಾಕಿಸ್ತಾನ ಶರಣಾಗದೆ ಬೇರೆ ದಾರಿ ಇರಲಿಲ್ಲ. ಇಷ್ಟಾದ್ರೂ ಪೆಹಲ್ಗಾಮ್ ಅಲ್ಲಿ ದಾಳಿ ಮಾಡಿದ ಉಗ್ರರನ್ನ ಕೊಲ್ಲದೆ ಇದ್ರೆ ಆಪರೇಷನ್ ಸಿಂಧೂರ ಪೂರ್ಣಗೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸಿಂಧೂರ ಅನ್ನೋ ಹೆಸರಿಟ್ಟ ಮೇಲೆ ಸಿಂಧೂರವನ್ನ ಅಳಿಸಿದವರನ್ನ ಸಂಪೂರ್ಣವಾಗಿ ಮಟ್ಟ ಹಾಕಲೇಬೇಕಲ್ಲ. ಸೊ ಭಾರತೀಯ ಪಡೆಗಳು ಕಾಶ್ಮೀರದಲ್ಲಿ ಕೂಂಬಿಂಗ್ ಆಪರೇಷನ್ ಮುಂದುವರಿಸ್ತಲೇ ಇದ್ವು. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರತಿಪಕ್ಷಗಳು ಮಾತಾಡ್ತಲೂ ಇದ್ವು. ಈ ಕಾರ್ಯಾಚರಣೆಯಲ್ಲಿ ಎಷ್ಟು ರಫೇಲ್ ಯುದ್ಧ ವಿಮಾನಗಳು ಹೋಗಿವೆ ಅನ್ನೋ ಬಗ್ಗೆ ಚೈನಾಗೆ ಮಾಹಿತಿ ಬೇಕಾಗಿತ್ತು. ಆ ಮೂಲಕ ಚೈನಾ ತನ್ನ J-10 ಯುದ್ಧ ವಿಮಾನಗಳ ಬಗ್ಗೆ ಪ್ರಚಾರ ಮಾಡ್ಕೋಬೇಕಾಗಿತ್ತು ಮತ್ತು ಭಾರತದ ವಾಯುಪಡೆಯ ಶಕ್ತಿಯನ್ನ ಕಡಿಮೆ ಮಾಡಿ ತೋರಿಸೋ ಪ್ರಯತ್ನದಲ್ಲಿ ಚೈನಾ ಇತ್ತು. ಚೈನಾ ಕೇಳುವ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿನ ನಮ್ಮ ನಾಯಕರು ಕೂಡ ಕೇಳ್ತಾ ಹೋದ್ರು. ಯಾವ ಮಾಹಿತಿಯನ್ನ ಎಷ್ಟು ಬಹಿರಂಗ ಪಡಿಸಬೇಕು ಅಷ್ಟೇ ಬಹಿರಂಗ ಮಾಡ್ತೀವಿ. ಈ ಕಾರ್ಯಾಚರಣೆ ಅನ್ನೋದು ಇನ್ನೂ ಮುಗುದಿಲ್ಲ. ಈಗಾಗಲೇ ಎಲ್ಲ ಮಾಹಿತಿಯನ್ನ ಕೊಡ್ತಾ ಹೋದ್ರೆ ಅದರಿಂದ ಶತ್ರುಗಳಿಗೆ ಅನುಕೂಲ ಆಗತ್ತೆ. ಅಗತ್ಯಕ್ಕಿಂತ ಹೆಚ್ಚು ಮಾಹಿತಿಯನ್ನ ಕೇಳಬೇಡಿ, ಅದು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಒಳ್ಳೇದಲ್ಲ ಅಂತ ಸೇನೆನೇ ಹೇಳಿದ್ರು ಕೂಡ ನಮ್ಮ ರಾಜಕಾರಣಿಗಳ ನಾಲಿಗೆಗಳು ಇವತ್ತಿಗೂ ನಿಲ್ತಾ ಇಲ್ಲ. ಇನ್ನು ಸದನದಲ್ಲಿ ಬಗ್ಗೆ ಚರ್ಚೆ ಆಗಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದ್ವು. ಚರ್ಚೆ ಆಗ್ಲೇಬೇಕಿತ್ತು. ಆಪರೇಷನ್ ಸಿಂಧೂರದ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಾರ್ವಜನಿಕರಿಗೆ, ಅಂದ್ರೆ ಈ ದೇಶದ ಮತದಾರರಿಗೂ ಗೊತ್ತಾಗಬೇಕಾಗಿತ್ತು. ಹೀಗಾಗಿ ಈ ಬಗ್ಗೆ ಸದನದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡ್ತಾ ಇದ್ದ ಸಂದರ್ಭದಲ್ಲೇ ಪೆಹಲ್ಗಾಮ್ ದಾಳಿಯ ಮುಖ್ಯ ರೂವಾರಿಯನ್ನ ಭದ್ರತಾ ಪಡೆಗಳು ಹೊಡೆದು ಹಾಕಿವೆ. ಗೆಳೆಯರೆ, ಶ್ರೀನಗರದ ದಾಚಿಗಾಮ್ ಪ್ರದೇಶದಲ್ಲಿ ಮಹದೇವನ ಹೆಸರಲ್ಲೊಂದು ಪರ್ವತ ಇದೆ. ಅಲ್ಲೇ ಲಿದ್ವಾಸ್ ಅನ್ನೋ ಒಂದು ಜಾಗ ಇದೆ. ಈ ಭಾಗದಲ್ಲಿ ಅಪರಿಚಿತರ ಮೂವ್ಮೆಂಟ್ ಬಗ್ಗೆ ಒಂದಷ್ಟು ಇಂಟೆಲಿಜೆನ್ಸ್ ಮಾಹಿತಿ ಲಭ್ಯವಾಯಿತು. ಅಷ್ಟೇ ಅಲ್ಲ, ಅಲ್ಲಿ ಅನುಮಾನಾಸ್ಪದ ಸಂಭಾಷಣೆಗಳನ್ನ ಟ್ರ್ಯಾಪ್ ಮಾಡಲಾಯಿತು. ಇದೆಲ್ಲ ಆಗಿದ್ದು ಜುಲೈ ಮೊದಲ ವಾರದಲ್ಲಿ. ಆನಂತರ ಅಲ್ಲಿನ ಪ್ರತಿ ಚಲನವಲನದ ಮೇಲೆ ಕಣ್ಣಿಡಲಾಯಿತು. ಜಮ್ಮು ಕಾಶ್ಮೀರದ ಪೊಲೀಸರು, CRPF ಮತ್ತು ಸೇನಾ ಪಡೆಗಳು ಕಾರ್ಯಾಚರಣೆಗೆ ಸಿದ್ಧ ಆದವು. ಅಲ್ಲಿನ ಸ್ಪೆಷಲ್ ಫೋರ್ಸ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅನ್ನು ಮಾಡ್ತಾ ಹೋಯಿತು. ಗೆಳೆಯರೆ, ಈ ಭಾಗದಲ್ಲಿ ಪರ್ವತ ಕಣಿವೆಗಳ ನಡುವೆ ಉಗ್ರರು ಅಡಗಿ ಕೂತ್ಕೊಳ್ಳೋದಕ್ಕೆ ಅನುಕೂಲಕರವಾದ ಸಾಕಷ್ಟು ಸ್ಥಳಗಳಿವೆ. ಅಲ್ಲಿ ಪೊಲೀಸರು, ಸೇನಾ ಪಡೆಗಳ ಗಸ್ತು ಕೂಡ ಸಾಧ್ಯವಾಗುವುದಿಲ್ಲ. ಇಂಥ ಕಡೆಗಳಲ್ಲಿನ ಮಾಹಿತಿಯನ್ನ ಆ ಭಾಗದ ಕುರಿಗಾಹಿಗಳು ಸೇನೆಗೆ ಹಾಗೂ ಪೊಲೀಸರಿಗೆ ತಿಳಿಸ್ಕೊಡ್ತಾರೆ. ಅವರೇ ಅಲ್ಲಿ ಅತ್ಯಂತ ನಂಬಿಕೆಯ ಬಾತ್ಮೀದಾರರು. ಕಾಡವರಿಗೆ ಚಿರಪರಿಚಿತ. ಅಲ್ಲಿ ಯಾರೇ ಅನುಮಾನಾಸ್ಪದವಾಗಿ ಕಂಡು ಬಂದ್ರು, ಯಾರೇ ಹೊಸಬರು ಕಾಣಿಸಿದ್ರು, ಕುರಿಗಾಹಿಗಳಿಗೆ ಆ ಬಗ್ಗೆ ಗೊತ್ತಾಗಿ ಹೋಗುತ್ತೆ. ನಿಮಗೆ ಗೊತ್ತಿರಬೇಕು, ಕಾರ್ಗಿಲ್ ಪರ್ವತಗಳಲ್ಲಿ ಪಾಕಿಸ್ತಾನಿ ಸೈನಿಕರು ಬಂದು ಕೂತಿದ್ದಾರೆ ಅನ್ನೋ ಮಾಹಿತಿಯನ್ನ ಭಾರತೀಯ ಗಸ್ತು ಪಡೆಗಳಿಗೆ ತಿಳಿಸಿದ್ದು ಕೂಡ ಆ ಭಾಗದ ಕುರಿಗಾಹಿಗಳೇ. ಸೊ ಇಲ್ಲಿ ಕೂಡ ಮಹದೇವ ಪರ್ವತ ಮತ್ತು ಜಬರ್ವಾನ್ ನಡುವೆ ಯಾರೋ ಅಪರಿಚಿತರಿದ್ದಾರೆ. ಅವರು ಕಾಶ್ಮೀರಿಗಳ ಹಾಗೆ ಕಾಣೋದಿಲ್ಲ. ಅನುಮಾನಾಸ್ಪದವಾಗಿ ಅಲ್ಲಿ ನೆಲೆಸಿದ್ದಾರೆ. ಅಲ್ಲಿಗೆ ಬೇರೆ ಯಾರ್ಯಾರೋ ಬರ್ತಾರೆ ಅನ್ನೋ ಥರದ ಮಾಹಿತಿಯನ್ನ ಕುರಿಗಾಹಿಗಳು ಕೊಟ್ಟರು. ಆನಂತರ ಅಲ್ಲಿ ಸಂಪೂರ್ಣ ರೆಕಿ ಶುರುವಾಯಿತು. ಸುಮಾರು 14 ದಿನಗಳ ಕಾಲ ಎಲ್ಲವನ್ನ ಗಮನಿಸ್ತಾ ಸಂಪೂರ್ಣವಾಗಿ ಆ ಪ್ರದೇಶವನ್ನ ಎಲ್ಲೆಲ್ಲಿಂದ ಸುತ್ತುವರಿಯೋದಕ್ಕೆ ಅವಕಾಶ ಇದೆ ಅದೆಲ್ಲವನ್ನ ಪ್ಲಾನ್ ಮಾಡಿ ಕಡೆಗೆ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ಶುರು ಮಾಡಿದ್ವು. ಜಮ್ಮು ಕಾಶ್ಮೀರದ ಪೊಲೀಸ್,
ಸಿಆರ್ಪಿಎಫ್ ಹಾಗೂ ಸೇನಾ ಪಡೆಗಳು ನಡೆಸಿದ ಈ ಜಂಟಿ ಕಾರ್ಯಾಚರಣೆಯಲ್ಲಿ 3 ಉಗ್ರರು ಹತರಾಗಿದ್ದಾರೆ. ಅದರಲ್ಲಿ ಸುಲೇಮಾನ್ ಶಾ ಅಲಿಯಾಸ್ ಮೂಸಾ ಫೌಜಿ ಕೂಡ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಮೂಸಾ ಫೌಜಿ ಮೂಲತಃ ಪಾಕಿಸ್ತಾನದ ಸ್ಪೆಷಲ್ ಕಮಾಂಡೋ ಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ನಮ್ಮಲ್ಲಿ ಸ್ಪೆಷಲ್ ಕಮಾಂಡೋಗಳಿಗೆ ವಿಶೇಷ ಕಾರ್ಯಾಚರಣೆಗಳಲ್ಲಿ, ರೆಸ್ಕ್ಯೂ ಆಪರೇಷನ್ಗಳಲ್ಲಿ, ಸರ್ಜಿಕಲ್ ಸ್ಟ್ರೈಕ್ಸ್ ಹಾಗೂ ಕಾಶ್ಮೀರದ RR ಅಂದ್ರೆ ರಾಷ್ಟ್ರೀಯ ರೈಫಲ್ಸ್ ಪಡೆಗಳಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿಸ್ತಾರಲ್ಲ, ಹಾಗೆ ಪಾಕಿಸ್ತಾನದ ಸ್ಪೆಷಲ್ ಕಮಾಂಡೋಗಳನ್ನು ಒಂದಷ್ಟು ದಿನಗಳ ಕಾಲ ಲಷ್ಕರ್ ಎ ತೈಬಾ, ಜೈಷ್ನಂಥ ಉಗ್ರ ಪಡೆಗಳಿಗೆ ಡೆಪ್ಯೂಟ್ ಮಾಡಲಾಗುತ್ತೆ. ಈ ಮೂಸಾ ಕೂಡ ಹೀಗೆ ಲಷ್ಕರ್ಗೆ ರಿಕ್ರೂಟ್ ಆಗಿದ್ದ. ಅಲ್ಲಿ ಹೊಸ ಉಗ್ರರಿಗೆ ತರಬೇತಿ ಕೊಡೋ ಕೆಲಸವನ್ನು ಮಾಡ್ತಿದ್ದವನನ್ನು ಕಾಶ್ಮೀರಕ್ಕೆ ಕಳುಹಿಸಿಕೊಡಲಾಯಿತು. ಹಾಗೆ ಬಂದವನು ಇಲ್ಲೊಂದಷ್ಟು ಉಗ್ರರ ಜೊತೆ ಸೇರಿ ದಾಳಿಗಳನ್ನು ಮಾಡೋದಕ್ಕೆ ನಿಂತ. ಝೆಡ್ಮೋರಾ ಬಳಿ ನಿರ್ಮಾಣದ ಹಂತದಲ್ಲಿದ್ದ ಟನಲ್ ಸೈಟ್ ಒಂದಕ್ಕೆ ನುಗ್ಗಿ ಅಲ್ಲಿನ ಕ್ಯಾಂಟೀನ್ನಲ್ಲಿ ಊಟ ಮಾಡ್ತಾ ಇದ್ದ ಕಾರ್ಮಿಕರ ಮೇಲೆ ಗುಂಡು ಹಾರಿಸ್ದ. ಆನಂತರ ಪಹಲ್ಗಾಂವಲ್ಲಿ ಪ್ರವಾಸಿಗರ ಮೇಲೆ ನಡೆದ ಬರ್ಬರ ದಾಳಿ ಇತ್ತಲ್ಲ, ಅದರ ಪ್ರಮುಖ ರೂವಾರಿ ಕೂಡ ಇದೇ ಮೂಸಾ ಫೌಜಿ ಆಗಿದ್ದ. ಅವನನ್ನು ಹುಡುಕೋದಿಕ್ಕೆ ತೀವ್ರ ಪ್ರಯತ್ನಗಳು ನಡೆದಿದ್ವು. ಆದರೆ ಕಾಶ್ಮೀರದ ಕಾಡುಗಳಲ್ಲಿ ಅಡಗಿ ಕೂತ ಉಗ್ರರನ್ನ ಸುಲಭವಾಗಿ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಂತ ಅವರಲ್ಲಿಂದ ಹೊರಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗದ ಹಾಗೆ ದಿಗ್ಬಂಧನವನ್ನು ವಿಧಿಸಲಾಗಿತ್ತು. ಈಗ ಭದ್ರತಾ ಪಡೆಗಳ ಗುಂಡಿಗೆ ಆ ಮೂಸಾ ಬಲಿಯಾಗಿದ್ದಾನೆ. ಅವನ ಮೇಲೆ 20 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು. ಅವನ ಜೊತೆ ಅಬು ಹಮ್ಜಾ ಮತ್ತು ಯಾಸಿರ್ ಅನ್ನೋ ಇನ್ನೂ 2 ಕೂಡ ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಈ ಯಾಸಿರ್ ಕೂಡ ಪಹಲ್ಗಾಂವ್ ಕಾಂಡದಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಯೋತ್ಪಾದಕರ ಅಡಗುತಾಣದಲ್ಲಿ AK-47 ರೈಫಲ್ಗಳು, 17 ರೈಫಲ್ ಗ್ರೆನೇಡುಗಳು ಹಾಗೂ ಇನ್ನಿತರ ಶಸ್ತ್ರಾಸ್ತ್ರಗಳು ಕೂಡ ಸಿಕ್ಕಿವೆ. ಹಾಗೆ ಈ ಆಪರೇಷನ್ ಮಹಾದೇವ್ಗಾಗಿ ನಮ್ಮ ಪಡೆಗಳು ಸುಮಾರು 5 ವಿವಿಧ ವೆಪನ್ಗಳನ್ನು ಬಳಸಿವೆ. ಅದರಲ್ಲಿ ರಾಷ್ಟ್ರೀಯ ರೈಫಲ್ಸ್ನ ಯೋಧರು AK-47 ಹಾಗೂ AK-103 ರೈಫಲ್ಗಳನ್ನು ಬಳಸಿದ್ದಾರೆ. ಸಾಮಾನ್ಯವಾಗಿ ಭಯೋತ್ಪಾದನೆ ಹಾಗೂ ಭಯೋತ್ಪಾದಕರ ವಿರುದ್ಧದ ಹೋರಾಟಗಳಲ್ಲಿ AK ರೈಫಲ್ಸ್ ಅನ್ನು ಯೋಧರು ಬಳಸ್ತಾರೆ. ಅಲ್ಲಿ ಭಯೋತ್ಪಾದಕನನ್ನ ಹೊಡೆದು ಉರುಳಿಸೋದೇ ಗುರಿಯಾಗಿರುತ್ತೆ. ಸೊ ಸೇನೆ ಈ ರೈಫಲ್ಗಳ ಬಳಕೆ ಮಾಡಿದೆ. ಹಾಗೆ ಇನ್ಸಾಸ್ ರೈಫಲ್ಗಳನ್ನು ಕೂಡ ಈ ಆಪರೇಷನ್ ನಲ್ಲಿ ಬಳಸಲಾಗಿದೆ. ಇನ್ಸಾಸ್ ರೈಫಲ್ಗಳು ಶತ್ರುಗಳನ್ನ ಗಾಯಗೊಳ್ಳೋ ಹಾಗೆ ಮಾಡುತ್ತವೆ. ಈ ಬಂದೂಕುಗಳ ಬಳಕೆಯಿಂದ ಭಯೋತ್ಪಾದಕರನ್ನ ಜೀವಂತವಾಗಿ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪಹಲ್ಗಾಂವ್ ದಾಳಿಯ ರೂವಾರಿ ಅಂತ ಕರೆಸಿಕೊಳ್ಳುವ ಮೂಸಾ ಏನಾದರೂ ಜೀವಂತವಾಗಿ ಸಿಕ್ಕಿಬಿಟ್ಟಿದ್ರೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮಾನ ಮತ್ತಷ್ಟು ಹರಾಜಾಗ್ತಾ ಇತ್ತು. ಆದರೆ ಪಾಕ್ನ ಅದೃಷ್ಟ ಚೆನ್ನಾಗಿದೆ, ಮೂಸಾ ನಮ್ಮ ಯೋಧರ ಗುಂಡಿಗೆ ಬಲಿಯಾಗಿದ್ದಾನೆ. ಇದರ ಜೊತೆ ಈ ಕಾರ್ಯಾಚರಣೆಯಲ್ಲಿ ಸಿಗ್ 716I ರೈಫಲ್ ಅನ್ನು ಕೂಡ ಬಳಸಿದ್ದಾರೆ. ಇದು 7.62 mm ನ ಗನ್ ಆಗಿದ್ದು ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ ಸೇನೆಗೆ ಇದು ಹೆಚ್ಚಿನ ಬಲವನ್ನು ಕೊಡುತ್ತೆ. ಇವುಗಳ ಫೈರ್ ಪವರ್ ಮತ್ತು ಅಕ್ಯುರಸಿ ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧದ ಹೋರಾಟಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದೆ. ಇನ್ನು ಲೈಟ್ ಮೆಷಿನ್ ಗನ್ನುಗಳು, ಇವು ಭಯೋತ್ಪಾದಕರ ನೆಲೆಗಳ ಬಳಿ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೆರವನ್ನು ಕೊಡುತ್ತವೆ. ಒಂದು ವೇಳೆ ಭಯೋತ್ಪಾದಕರ ಜೊತೆ ಗುಂಡಿನ ಕಾಳಗ ನಡೆದಿದ್ದೇ ಆದರೆ ಅಂಥ ಸಂದರ್ಭದಲ್ಲಿ ಈ ಆಯುಧ ಸೇನಾ ಪಡೆಗಳ ಕೈ ಮೇಲಾಗೋ ಹಾಗೆ ಮಾಡುತ್ತೆ. ಇದರ ಜೊತೆ ಅಂಡರ್ ಬಾರಲ್ ಗ್ರೆನೇಡ್ ಲಾಂಚರ್ ಅನ್ನು ಕೂಡ ಇಲ್ಲಿ ಬಳಸಲಾಗಿದೆ. ರಾಷ್ಟ್ರೀಯ ರೈಫಲ್ಸ್ನ ಯೋಧರು ಬಂಕರ್ಗಳಲ್ಲಿ ಅಡಗಿ ಕೂತ ಭಯೋತ್ಪಾದಕರನ್ನ ಸದೆ ಬಡಿಯೋದಕ್ಕೆ ಈ ಆಯುಧವನ್ನು ಬಳಕೆ ಮಾಡ್ತಾರೆ. ಇದರ ಜೊತೆ ನೈಟ್ ವಿಷನ್ ಹಾಗೂ ಟ್ಯಾಕ್ಟಿಕಲ್ ಗೇರ್ ಅನ್ನು ಕೂಡ ಇಲ್ಲಿ ಬಳಸಲಾಗಿದೆ. ಒಟ್ಟಾರೆ ಪಹಲ್ಗಾಮ್ ಪಾತಕಿಗಳ ಪೈಕಿ 2 ಸೇರಿದ ಹಾಗೆ ಒಟ್ಟು 3 ಭಯೋತ್ಪಾದಕರನ್ನ ನಮ್ಮ ಭದ್ರತಾ ಪಡೆಗಳು ಹೊಡೆದು ಮುಗಿಸಿವೆ. ಇನ್ನುಳಿದವರ ಬೇಟೆಗೆ ಕೂಡ ಈ ಆಪರೇಷನ್ ಮಹಾದೇವ ಮುಂದುವರಿತಾ ಇದೆ. ಇದು ಗೆಳೆಯರೆ, ಪಹಲ್ಗಾಮ್ ಪಾತಕಿಗಳನ್ನ ಬಲಿ ಹೊಡೆದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.